ಹಲೋ ವೀಕ್ಷಕರೇ, ಒಂದು ಹಳ್ಳಿ, ಮಣ್ಣಿನ ವಾಸನೆ ತುಂಬಿರುವ ಹಳ್ಳಿ. ಬೆಳಗ್ಗೆ ಸೂರ್ಯೋದಯದ ಜೊತೆಗೆ ರೈತರ ಬದುಕು ಆರಂಭವಾಗುವ ಹಳ್ಳಿ. ಅದೇ ಹಳ್ಳಿಯಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರು ಇದ್ದರು, ರಮಣ ಮತ್ತು ರಂಜಿತ್. ಇವರು ಬಾಲ್ಯದಿಂದಲೇ ಒಟ್ಟಿಗೆ ಬೆಳೆದವರು. ಒಟ್ಟಿಗೆ ಆಟ, ಒಟ್ಟಿಗೆ ಕನಸುಗಳು. ಇಬ್ಬರಿಗೂ ಒಂದೇ ಆಸೆ, ನಾವು ರೈತರಾಗಬೇಕು, ಆಧುನಿಕ ಕೃಷಿ ಮಾಡಬೇಕು, ತುಂಬಾ ಹಣ ಗಳಿಸಬೇಕು ಮತ್ತು ರೈತ ಜೀವನ ಯಾವುದೇ ಕಾರ್ಪೊರೇಟ್ ಕೆಲಸಕ್ಕಿಂತ ಕಡಿಮೆ ಅಲ್ಲ ಎಂದು ಸಮಾಜಕ್ಕೆ ತೋರಿಸಬೇಕು. ಕಾಲ ಉರುಳಿತು, ಇಬ್ಬರೂ ದೊಡ್ಡವರಾದರು. ಹಳ್ಳಿಯ ಮಣ್ಣಲ್ಲೇ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲು ನಿರ್ಧರಿಸಿದರು. ಆಧುನಿಕ ಕೃಷಿ, ಹೊಸ ತಂತ್ರಜ್ಞಾನ, ಹೆಚ್ಚು ಗೊಬ್ಬರ, ಹೆಚ್ಚು ರಾಸಾಯನಿಕ ಔಷಧಗಳು. ಮೊದಲ ವರ್ಷ ಬೆಳೆ ಚೆನ್ನಾಗಿ ಬಂತು, ಹಣವೂ ಚೆನ್ನಾಗಿ ಬಂತು. ಎರಡನೇ ವರ್ಷ, ಮೂರನೇ ವರ್ಷ ಆದಾಯ ಇನ್ನೂ ಹೆಚ್ಚಾಯಿತು. ಹಳ್ಳಿ ಜನರು ಹೇಳಿದರು, ಇವರಿಬ್ಬರು ಸಕ್ಸಸ್ಫುಲ್ ರೈತರು. ಆ ಮಾತು ರಂಜಿತ್ಗೆ ತುಂಬಾ ಖುಷಿ ಕೊಟ್ಟಿತು. ಆದರೆ ಒಂದು ಸಂಜೆ ತೋಟದಲ್ಲಿ ಒಬ್ಬನೇ ನಿಂತಿದ್ದಾಗ ರಮಣನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ನಮ್ಮ ತಾತಂದಿರು, ಅಜ್ಜಂದಿರು ಯಾವುದೇ ರಾಸಾಯನಿಕ ಬಳಸದೆ ಹೇಗೆ ಇಷ್ಟು ಉತ್ತಮ ಬೆಳೆ ಬೆಳೆದರು? ಆ ಪ್ರಶ್ನೆ ಅವನನ್ನು ಕಾಡತೊಡಗಿತು. ಅವನು ಪುಸ್ತಕಗಳನ್ನು ಓದಿದ, ನೈಸರ್ಗಿಕ ಕೃಷಿ ಬಗ್ಗೆ ತಿಳಿದ, ಹಳೆಯ ರೈತರ ಜೊತೆ ಮಾತನಾಡಿದ. ಆಗ ಅವನಿಗೆ ಒಂದು ಕಠಿಣ ಸತ್ಯ ಅರಿವಾಯಿತು. ನಾವು ಪ್ರಕೃತಿಯಿಂದ ಎಲ್ಲವನ್ನೂ ಪಡೆಯುತ್ತಿದ್ದೇವೆ, ಆದರೆ ನಮ್ಮ ಲಾಭಕ್ಕಾಗಿ ಪ್ರಕೃತಿಯನ್ನೇ ಹಾನಿ ಮಾಡುತ್ತಿದ್ದೇವೆ. ಒಂದು ದಿನ ರಮಣ ತನ್ನ ಸ್ನೇಹಿತ ರಂಜಿತ್ ಬಳಿ ಹೇಳಿದ, ನಾನು ನೈಸರ್ಗಿಕ ಕೃಷಿ ಮಾಡಲು ನಿರ್ಧರಿಸಿದ್ದೇನೆ. ಶುದ್ಧ ಆಹಾರ, ಶುದ್ಧ ಜೀವನ. ಆದರೆ ರಂಜಿತ್ ನಗುತ್ತಾ ಹೇಳಿದ, ಇವೆಲ್ಲ ಭಾವನೆ ಮಾತು. ಹಣವೇ ಮುಖ್ಯ, ಸಕ್ಸಸ್ ಅಂದ್ರೆ ಹಣ. ರಮಣ ಮೌನವಾಗುತ್ತಾನೆ, ಆದರೆ ನಿರ್ಧಾರ ಬದಲಾಯಿಸುವುದಿಲ್ಲ. ನೈಸರ್ಗಿಕ ಕೃಷಿ ಆರಂಭವಾಯಿತು. ಮೊದಲ ವರ್ಷ ಯಾವುದೇ ಲಾಭ ಇರಲಿಲ್ಲ. ಹಳ್ಳಿ ಜನರು ಪ್ರಶ್ನೆ ಮಾಡಿದರು, ಕೆಲವರು ನಗಾಡಿದರು. ಆದರೆ ರಮಣ ಹಿಂದೆ ಸರಿಯಲಿಲ್ಲ. ಅವನ ಶ್ರಮ, ಅವನ ನಂಬಿಕೆ ಮತ್ತು ಸಹನೆಗೆ ಕಾಲಕ್ರಮೇಣ ಫಲ ಸಿಕ್ಕಿತು. ಭೂಮಿ ಬದಲಾಯಿತು, ಮಣ್ಣು ಜೀವಂತವಾಯಿತು, ಬೆಳೆಗೂ ರುಚಿ ಬಂತು, ಗುಣಮಟ್ಟ ಬಂತು, ಆದಾಯವು ನಿಧಾನವಾಗಿ ಹೆಚ್ಚಾಯಿತು. ಇನ್ನೊಂದೆಡೆ ರಂಜಿತ್ ಹಣ ಗಳಿಸುತ್ತಲೇ ಇದ್ದ, ಆದರೆ ಭೂಮಿ ದುರ್ಬಲವಾಯಿತು. ಅವನ ಆರೋಗ್ಯ ಹದಗೆಟ್ಟಿತು, ಮನಸ್ಸಿಗೆ ಶಾಂತಿ ಇರಲಿಲ್ಲ, ಹಣ ಇದ್ದರೂ ತೃಪ್ತಿ ಇರಲಿಲ್ಲ. ಒಂದು ದಿನ ರಂಜಿತ್ ರಮಣನ ತೋಟಕ್ಕೆ ಬರುತ್ತಾನೆ. ಎಲ್ಲೆಡೆ ಹಸಿರು, ಶುದ್ಧ ಗಾಳಿ, ನಿಶ್ಶಬ್ದ. ಆ ಕ್ಷಣದಲ್ಲಿ ಅವನ ಮನಸ್ಸು ಮೃದುವಾಗುತ್ತದೆ. ಅವನು ಅರಿಯುತ್ತಾನೆ, ನಾನು ತಪ್ಪು ದಾರಿಯಲ್ಲಿ ಇದ್ದೆ. ಅವನಿಗೆ ಒಂದು ಗಂಭೀರ ಮನವರಿಕೆಯಾಗುತ್ತದೆ. ನಾವು ಮಾಡುವ ಕೆಲಸದಲ್ಲಿ ಒಂದು ಒಳ್ಳೆಯ ಉದ್ದೇಶ ಇದ್ದರೆ ಸಾಕು. ಎಲ್ಲರ ದೃಷ್ಟಿಯಲ್ಲಿ ಸಕ್ಸಸ್ ಆಗಬೇಕು ಅನ್ನೋದು ಮುಖ್ಯವಲ್ಲ. ನಮ್ಮ ಮನಸ್ಸಿಗೆ ನಾವು ಸರಿಯಾದ ದಾರಿಯಲ್ಲಿ ಇದ್ದೇವೆ ಎಂದು ಅನ್ನಿಸಿದರೆ ಸಾಕು. ಹಣವೇ ಯಶಸ್ಸಿನ ಅಳತೆಯಲ್ಲ. ಒಂದು ಒಳ್ಳೆಯ ಉದ್ದೇಶವಿದ್ದರೆ ಅದೇ ನಿಜವಾದ ಯಶಸ್ಸು ಅಲ್ಲವೇ?